ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬೆಳಗ್ಗೆನೆ ವ್ಲಾಗ್ ಶುರು ಮಾಡಿದ್ದೀನಿ. ಏನಂದರೆ ನಾವು ಈಗ ಒಂದು ತಿಂಗಳಾಯಿತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಏನೇನೋ ರೀಸನ್ಸಿಂದ. ಅದಕ್ಕೆ ಇವತ್ತಿಂದ ಮತ್ತೆ ಹೊಸ್ದಾಗಿ ಶುರು ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿನ್ನೆ ಎಲ್ಲ ದಾಳಿಂಬೆ ಗಿಡದ ಕಟ್ಟಿಂಗ್ ಮಾಡಿದ್ವಿ, ಅದನ್ನು ಅವರು ಬಾಚಾಕ್ತಾ ಇದ್ದಾರೆ. ಅದು ಹೆಂಗೆ ಅಂದರೆ ಮುಳ್ಳಿರುತ್ತೆ ತುಂಬ ದಾಳಿಂಬೆ ಗಿಡದಲ್ಲಿ, ಹಂಗಾಗಿ ಅದನ್ನು ಬಾಚಾಕ್ತಿದ್ದೀವಿ. ವೆಹಿಕಲ್ ಸೌಂಡು ಮಾತಾಡಿದರೆ ಕೇಳಲ್ಲ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಇದು ಮಾಡಿದೆ ಅಷ್ಟೇ. ಸೊ ಇವಾಗ ಬೆಳಿಗ್ಗೆ 7:45 ಆಗಿದೆ. ಸೊ ನೆಲ ಒರೆಸ್ಬೇಕು, ನೆಲ ಎತ್ತಿಟ್ಕೊಂಡಿದ್ದೀನಿ ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು. ಬಟ್ಟೆಗಳು ಬೇರೆ ಹೊಲಿಯೋದಿತ್ತು, ಅರ್ಧ ಹೊಲಿದ್ಬಿಟ್ಟಿಟ್ಟಿದ್ದೀನಿ. ಏನಂದರೆ ಇವಾಗ ನೆಲ ಒರೆಸ್ಕೋಬೇಕು ಫಸ್ಟು, ಪೂಜೆ ಮಾಡಬೇಕಲ್ವ. ಪೂಜೆ ಮಾಡಿಬಿಟ್ಟು ಮದುವೆಗೆ ರೆಡಿ ಆಗಬೇಕು. ನಮ್ಮಮ್ಮ ಅವರು ಹಾಕಿದ್ದು ಲಾಸ್ಟ್ ವ್ಲಾಗಲ್ಲೆಲ್ಲ ನಾನು ತೋರಿಸಿದ್ದೀನಿ, ಇನ್ನಿನ ವ್ಲಾಗಲ್ಲೆಲ್ಲ. ಆ ಗಿಡ ಏನಂದರೆ ಈಗ ಮೂಡುಗಳಿಗೆ ಮತ್ತೆ ಹೊಸ ಚಿಗುರು ಬರೋದು ಜಾಸ್ತಿ. ಸೊ ಹಂಗಾಗಿ ಸಖತ್ತು ಹೂವು ಈಚು ಆಗಿಬಿಟ್ಟಿದೆ. ಎಷ್ಟು ದೊಡ್ಡದು ಹಲಸರೆಕಾಯಿ ಸಿಕ್ಕಿದೆ ನೋಡಿ, ಸೋರೆಕಾಯಿ. ಸೊ ಫಸ್ಟ್ ನೆಲ ಒರೆಸ್ಕೊಂಡ್ಬಿಡ್ತೀನಿ. ಸೂಪರ್ ಫಾಸ್ಟಾಗಿ ನೆಲ ಒರೆಸ್ತೀನಿ, ಅದಾದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೆಲ ಒರೆಸ್ತಾ ಇದ್ದೆ. ಸೊ ತುಂಬ ದಿನಗಳ ನಂತರ ಕಾಗೆ ಸೌಂಡ್ ಕೇಳಿದ್ದು, ಸೊ ಹಂಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಫೈನಲಿ ನೆಲ ಎಲ್ಲ ಒರೆಸಿದ್ದಾಯಿತು. ಸೊ ನೆಕ್ಸ್ಟ್ ಈಗ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರ ಪೂಜೆ ಮಾಡಿ ರೆಡಿ ಆಗಬೇಕು ಪಟ್ ಅಂತ. ನೀರನ್ನೆಲ್ಲ ಬೆಳಗ್ಗೆ ಬೇಗನೆ ಇದ್ದು ನೀರನ್ನೆಲ್ಲ ಕಾಸಿದ್ದೆ, ಹಂಡೆ ಗುರೆ ಹಾಕಿ. ಸೊ ಗೆಟ್ ರೆಡಿ. ಸೊ ಫೈನಲಿ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿದ್ದೀನಿ ನೀಟಾಗಿ. ಸೊ ಈಗ ರೆಡಿ ಆಗಬೇಕು. ಟೈಮ್ 8:30 ಆಗಿದೆ. ಸೊ ಇವತ್ತು ಈ ಸೀರೆ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸೀರೆ ನನ್ನ ಮದುವೆ ಸೀರೆ ಆ್ಯಕ್ಚುಲಿ. ಇದು ನಿನ್ನೆ ನೈಟೇ ಎಲ್ಲ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಏನಂದರೆ ಇದು ಹಾಸಿಗೆ ಸೀರೆ ಅಂತ ನಮ್ಮ ಕಡೆ, ಅಂದರೆ ಸೋದ್ರ ಮಾವ ಕೊಡಿಸ್ತಾರಲ್ಲ ಆ ಸೀರೆ. ಇದಕ್ಕೆ ನೋಡಿ ನಾನೇ ಹಾಕ್ಕೊಂಡಿರೋದು ಸ್ಯಾರಿ ಕುಚ್ಚು. ಮದುವೆ ಟೈಮಲ್ಲಿ ಹಾಕ್ಕೊಳಕ್ಕಾಗಿರಲಿಲ್ಲ, ಮದುವೆ ಆದಮೇಲೆ ಆರಾಮಾಗಿದ್ದ ಒಂದಿನ ಹಾಕ್ಕೊಂಡಿದ್ದೆ. ಸೊ ಸೀರೆ ಕಾಂಬಿನೇಷನ್, ಬಾರ್ಡ್ರ್ ಕಾಂಬಿನೇಷನ್ ಏನಿದೆ ಈ ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಸೂಪರಾಗಿದೆ. ಕುಚ್ಚು ಕಟ್ಟಿಲ್ಲ ಅಷ್ಟೇ. ಪಿಂಕ್ ಕಲರ್ ಕುಚ್ಚು ಕಟ್ಟಬೇಕು, ಇಲ್ಲ ಗೋಲ್ಡ್ ಕಲರಲ್ಲಿ ಕುಚ್ಚು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಆಗಿಲ್ಲ ಅಂತ ಹಂಗೆ ಬಿಟ್ಬಿಟ್ಟಿದ್ದೆ. ಸೊ ಹಂಗೆ ಇಟ್ಬಿಟ್ಟಿದ್ದೀನಿ ಅಷ್ಟೇ. ಸೊ ರೆಡಿ ಆಗೋಣ. ನೆಕ್ಸ್ಟು ಬೇಗ ರೆಡಿ ಆಗಿಬಿಟ್ಟು ಮದುವೆಗೆ ಹೊರಟ್ವಿ. ಮುಹೂರ್ತ ಮಾಡ್ತಾಯಿದ್ರು, ಸೊ ಹಾಗಾಗಿ ನಾವು ಕೂಡ ಮುಹೂರ್ತ ಮಾಡಿದ್ವಿ. ಮುಹೂರ್ತ ಮಾಡಿದ ನಂತರ ನೆಕ್ಸ್ಟು ಗಂಡು ಹೆಣ್ಣ ಎಲ್ಲ ಫೋಟೋ ಗಿಟ್ಟೆಲ್ಲ ತೆಗೆಸ್ಕೊಂಡಾದ ನಂತರ ಬಂದು ರಿಸೆಪ್ಷನ್ನಿಗೆ ನಿಂತಿದ್ರು. ಸೊ ನಮ್ಮ ಮನೆಯವರು ಆಲ್ರೆಡಿ ಹೋಗಿಬಿಟ್ಟಿದ್ರು. ಸೊ ಹಾಗಾಗಿ ನಾನು ಅಮ್ಮರ ಜೊತೆಲಿ ಹೋಗಿನೇ ಮುಯ್ಕೊಟ್ಟು ಬಂದುಬಿಟ್ಟೆ. ನೆಕ್ಸ್ಟು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ಸೊ ನಮ್ಮ ಅಕ್ಕನ ಮಗನ ಮದುವೆ ಅಲ್ವಾ, ಸೊ ಹಾಗಾಗಿ ಅವಳು ಊರಿಗೆ ಬನ್ನಿ ಮನೆ ತುಂಬಿಸ್ಕೊಂಡು ಆಮೇಲೆ ಹೋಗುವಂತ್ರಿ ಅಂತ ಅಂದ್ಬಿಟ್ಟು ಅವ್ರೂರಿಗೆ ಹೋಗಿ ಇಡೀ ದಿನ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ನೈಟು ಅಲ್ಲೇ ಊಟ ಮಾಡಿಕೊಂಡು ಸೀದಾ ವಾಪಸ್ ಮನೆಗೆ ಬಂದ್ವಿ. ಇಷ್ಟ ಆಯಿತು ಇವತ್ತು. ನೆಕ್ಸ್ಟ್ ಡೇ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಇವತ್ತೇನೆಂದರೆ ನಿನ್ನೆ ವಿಡಿಯೋ ಸ್ವಲ್ಪನೇ ಮಾಡ್ಕೊಡ್ಲಿಕ್ಕಾಗಿದ್ದು. ಸೊ ಹಾಗಾಗಿ ಅದೇ ನಿನ್ನೆ ವಿಡಿಯೋದನ್ನು ಇವತ್ತಿಗೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತೇನು ಕೆಲಸ ಅಂದರೆ ಕೂಲರ್ ಬರ್ತಾರಂತೆ, ಮಣ್ಣು ಕಾಣಿಸ್ತಿದೆಯಲ್ಲ
ಮಣ್ಣು ದಾಳಿಂಬೆ ಗಿಡಕ್ಕೆ ಅಷ್ಟೇ ಅಲ್ಲೇನ್ರಿ? ಏನು ಅಡಿಕೆ ಗಿಡಕ್ಕೆ ಹಾಕಿಸ್ತೀಯ? ಬರೀ ದಾಳಿಂಬೆ ಗಿಡಕ್ಕೆ? ದಾಳಿಂಬೆ ಗಿಡಗಳಿಗೆ ಗುಡೆ ಮಾಡಿಬಿಟ್ಟು ಗೊಬ್ಬರ ಹಾಕಿ ಆಲ್ರೆಡಿ ದನಿನ ಗೊಬ್ಬರ ಹಾಕಿದ್ದೀವಿ. ಈಗ ಸೀಮೆ ಗೊಬ್ಬರ ಹಾಕಿ ಮಣ್ಣು ಹಾಕಿಸ್ಬೇಕು. ಅದಕ್ಕೆ ಇಲ್ಲೇನಂದರೆ ಸ್ವಲ್ಪ ಹೊಲದಲ್ಲಿ ಗರ್ಕೆ ಜಾಸ್ತಿ ಆಗಿಬಿಟ್ಟಿದೆ. ಇದು ತಗ್ಸೋಕ್ಕೆ ಅಂತ ನೋಡಿದರೆ ಇಲ್ಲಿ ಬಂಡೆ ಇದೆ, ಸೊ ಬ್ಯಾಷನೂ ಹೊಡಿಯೋಕ್ಕೆ ಬರಲ್ಲ. ಅದಕ್ಕೆ ಸ್ವಲ್ಪ ಗಿಡದ ಸುತ್ತ ಬಗ್ದು ಬಿಡಿಸ್ಕೊಡ್ತಾ ಇದ್ದಾರೆ. ಅಲ್ಲೆದೆಲ್ಲ ಈ ರೀತಿ ಹಾಕಿದರೆ ಇದು ಹೆಂಗೆ ಅಂದರೆ ಗರ್ಕೆ ಒಂದು ಸಣ್ಣ ಬೇರಿದ್ರೂ ಸಾಕು, ಸುಮ್ಮನೆ ಈ ಥರದ್ದೊಂದು ಕಡ್ಡಿ ಹಿಂಗೆ ಹಾಕಿದ್ರೂ ಹತ್ಕೊಂಡ್ಬಿಡುತ್ತೆ. ಕಳೆನಾಶಕ ಹೊಡೆದ್ರೂ ಹೋಗಲ್ಲ, ಏನು ಹೊಡೆದ್ರೂ ಹೋಗಲ್ಲ. ಸೊ ಅದಕ್ಕೆ ಈ ರೀತಿ ಬೇರ್ನೆಲ್ಲ ಹಾಕ್ತಿದ್ದಾರೆ. ಸುತ್ತಲೂ ಅಚ್ಚುಕಟ್ಟು ಮಾಡಿ ನಾವು ಆಮೇಲೆ ಕೂಲಿಯವ್ರಿಗೆ ಹೇಳಿರೋ ಹಂಗೆ ಮಾಡಲ್ಲ, ಅದ್ರ ಮೇಲೇ ಗೊಬ್ಬರ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಸಲುವಾಗಿ ಸೊ ಇದನ್ನ ಸ್ವಲ್ಪ ಬಿಡಿಸ್ಕೊಡ್ತಿದ್ದಾರೆ, ಅಚ್ಚುಕಟ್ಟು ಮಾಡ್ತಿದ್ದಾರೆ. ಸೊ ಇವಾಗ ನೀಟಾಗಿ ಸುತ್ತಲೂ ಗೊಬ್ಬರ ಹಾಕಿ ಮಣ್ಣು ಹಾಕ್ಕೊಟ್ಟು ಹೋಗ್ತಾರೆ. ಮುಗೀತಾರೆ. ನೆಕ್ಸ್ಟ್ ಏನಿವಾಗ ಇರಲಿ ಬಿಡು, ಅದು ಎಲ್ಲ ಸೇರಿಸಿ ಬಾಚಾಕನಂತೆ. ನೋಡಿ ಎಷ್ಟೊಂದಿದೆ. ಇದಂತೂ ಇಲ್ಲಿ ಒಂದು ಸ್ವಲ್ಪ ಆಗಿದ್ದು ಹೊಲನೆಲ್ಲ ತಗೊಂಡಿದೆ, ಆ ಥರ ಆಗಿದೆ. ಮತ್ತು ಅಲ್ಲೆಲ್ಲ ಇಲ್ಲ, ಇಲ್ಲಿ ಸಾಕು ಇದೆ. ನೋಡ್ಬೇಕು ಇದನ್ನೆಲ್ಲ ಹೆಂಗೆ ತೆಗಿಯೋದಂತ. ರೀ ಸುಮ್ಮನೆ ಟ್ಯಾಕ್ಟ್ರಿಗೆ ನೇಗ್ಲು ಹಾಕೊಂಬರೋವು. ನೀನು ಒಂದು ಗೆರೆ ಹಿಂಗೆ ಹೇಳಿ ನಾನು ಅದು ಹಾಕ್ತೀನಿ. ನೀನು ಅದ್ರಲ್ಲಿ ಬಕ್ಕಂತ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ನೋಡು. ಇಲ್ಲಿ ಹೆಂಗಿದ್ರು ಬಂಡೆ ಇಲ್ವಲ್ಲ. ಹಾಂ ಹೋಗು, ಬಾ ಬಿಡಿಸ್ಕೊಡ್ತೀನಿ ಅದು ನೇಗ್ಲ. ಅದು ಬಕ್ಕಂಡು ಕುತ್ಕೊಂಡ್ರೆ ಆಗಲ್ಲ ಫ್ರೆಂಡ್ಸ್, ಸುಮ್ಮನೆ ಟೈಮ್ ತಗೊಳುತ್ತೆ. ಅಕಸ್ಮಾತ್ ಅಷ್ಟರಲ್ಲಿ ಕೂಲರ್ ಬಂದರು ಅಂದರೆ ಸುಮ್ಮನೆ ಟೈಮ್ ವೇಸ್ಟು. ಅದಕ್ಕೆ ಸಲುವಾಗಿ ಅಷ್ಟೇ ನಾವೊಂದು ಸ್ವಲ್ಪ ಗಿಡಗಳಿಗೆ ಹಾಕಿದ್ವಿ. ಈ ರೀತಿ ಗೊಬ್ಬರ ಹಾಕ್ಬಿಟ್ಟು ಈ ರೀತಿ ದಪ್ಪ ಮಣ್ಣು ಹಾಕಬೇಕು. ಸೊ ಒಬ್ಬರಿಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಅದ್ಲಾಗಿ ಕೂಲರಿಗೆ ಹೇಳ್ಬಿಟ್ವಿ. ನೇಗ್ಲು ಜೋಡಿಸ್ಕ. ನೇಗ್ಲು ಅಲ್ಲಿ ನಡುತ್ತಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದು ಹೋಗ್ಬಿಟ್ಟು ಸಿಪ್ಪೆ ಮಟ್ಟೆ ಒಳಗಡೆ ಸಿಗಾಕೊಂಡ್ಬಿಟ್ಟೈತಿ, ಜೋಡಿಸ್ಕೊಳಕ್ಕೆ ಬರಲ್ಲ. ಅದಕ್ಕೆ ಹಿಂಗಾಗ್ಬಿಟ್ಟೈತಿ. ಈಗ ಇದಿಷ್ಟು ನೀಟ್ಲ ತೆಗ್ದು ಹಾಕ್ಬಿಟ್ಟು ನೇಗ್ಲು ಜೋಡಿಸ್ಕೋಬೇಕು. ಎತ್ಕಿಣೋದು ಹೆಂಗೆ ಅಂತಂದರೆ ಈ ಸಿಪ್ಪೆ ಮಟ್ಟೆಲ್ಲ ತೆಗ್ದು ಇತ್ಲಾಗ ಹಾಕ್ಬೇಕು ಒಂದು ಸ್ವಲ್ಪವ, ಜೋಡಿಸ್ಕೊಳ ಅಷ್ಟು. ನಮ್ಮ ಟ್ಯಾಕ್ಟ್ರಿನೇ ತಾಂತೀಯ? ಏನೊಂದೆರಡು ಗೆರೆ ಹೊಡಿಯಕ್ತಾ ಏನಾಗಲ್ಲ. ಇದು ನನ್ನ ಕಾಲು, ಇದು ನನ್ನ ಗಂಡನ ಕಾಲು. ಕೊಟ್ಟೆ, ಒಂದೇ ನಿಮಿಷ. ತಾಡ್ರಿ, ಟ್ರ್ಯಾಕ್ಟರ್ ಮೇಲೆ ಇಡ್ಲಾ? ಜೋಡಿಸ್ಕೊ. ಹೇಳಪ್ಪಾಜಿ. ಕೇಳಿಸ್ತರಿ? ನಾವು ಸಿಂಟೆಕ್ಸ್ ನೀರು ಇಟ್ಕೊಂಡ್ವಲ್ಲಪ್ಪಾಜಿ. ಕೇಳಿಸ್ತಾ? ನೋಡುತ್ತಂತ ತಡಿಯಪ್ಪಾಜಿ. ನೋಡ್ ಬೀಜ ಏನಾರ ಕಾಮನ್ ಆದಂಗ ಇದಾವ.
ನೋಡ್ಬಿಡು. ನಾವು ಅಪ್ಪಾಜಿ ಅವ್ರದ್ದು ಬೋರು ಸ್ಟಾರ್ಟ್ ಆಗ್ತಿಲ್ಲ ಅಂತ ಚೆಕ್ ಮಾಡೋಕ್ಕೆ ಹೋದ್ರು, ಏನಾಗಿದೆ ಇಲ್ಲ ಏನು ಟಿ ಸಿಲಿ ಅಂತ. ಸೊ ಅಷ್ಟರೊಳಗೆ ನಾನು ಸ್ವಲ್ಪ ಪೂಜೆ ಮಾಡಿಬಿಡ್ತೀನಿ. ಸೊ ನಿನ್ನೆ ಮದುವೆಗೆ ಹಾಕ್ಕೊಂಡೋಗಿದ್ನೆಲ್ಲ ನೈಟ್ ಬಂದಂಗೆ ಬಿಚ್ಚಿ ಬಿಚ್ಚಿ ಇಲ್ಲೇ ಇಟ್ಬಿಟ್ಟೆ. ಅದನ್ನೆಲ್ಲ ಜೋಡಿಸ್ಕೊಂಡ್ರು. ನಾನು ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿದೆ. ಸೊ ಸೀರೆ ಎಲ್ಲ ನಿನ್ನೆ ತಂದಿದ್ದಲ್ವ, ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ, ಹಿಂಗೆ ಗಾಳಿಗೆ ಒಣಗಲಿ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಹಾಕಿಲ್ಲ. ಸೊ ಇವತ್ತು ಅವರು ನೀರು ಕೇಳಿದ್ರು, ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ, ಬರ್ತಾ ಇದ್ದಾರೆ ನೋಡ್ರಿ. ಎಲ್ಲಿಗೆ ಹೋಗೋಣ? ನಾನು ಫ್ಯಾಕ್ಟ್ರಿಗೆ ಆಲ್ರೆಡಿ ಜೋಡಿಸ್ಕೊಂಡು ಹಂಗೆ ಹಿಂಗೆ ಅಂತ ಸ್ವಲ್ಪ ತೆಗ್ದಿದ್ದಾರೆ, ಬೇಕಾದಷ್ಟಿದೆ. ನೋಡೋಣ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ. ಇದೇನೋ ಒಂದು ಸ್ವಲ್ಪ ಉಳ್ಕಂತು ಫ್ರೆಂಡ್ಸ್. ಇದು ಇಲ್ಲಿ ಬಂಡೆ ಇದೆ, ಹಾಗಾಗಿ ಹೆಂಗೆ ತೆಗಿಬೇಕಂತ ಗೊತ್ತಿಲ್ಲ. ಈಗ ಅಲ್ಲೇದೇ ಇರೋದು ರೀ. ಇದಷ್ಟು ಆ ಬಾಚಿ ಒಂದು ಮೂಲೆಗೆ ಹಾಕಿರಿ, ಒಣಗಿಸ್ಬಿಟ್ಟು ಬೆಂಕಿ ಹಾಕನಂತೆ. ಇದು ಮತ್ತೆ ಬೇರು ಮತ್ತೆ ಹತ್ಕೊಳ್ಳುತ್ತೆ ನೋಡು. ತುಂಬಿ ಇದು ಒಂದು ಹೊರ್ಗಡೆ ಎಲ್ಲರೂ ಬಿಸಾಕಬೇಕು ಚರಂಡಿಗೆ. ಎಷ್ಟು ವೆಯ್ಟ್ ಐತೆ ನೋಡಿ ಇದು ಹುಲ್ಲು. ಅಯ್ಯಪ್ಪ, ಏನೇನು ಮಾಡ್ತಾರೆ ನೋಡಬೇಕು. ಸಖತ್ ವೆಯ್ಟ್ ಐತಿದು. ಅಲ್ಲ ಇದು ಬೇರು ನೋಡು ಹೆಂಗೆ ಎಲ್ಲೆಲ್ಲಿ ಹೋಗಿತ್ತಲ್ವ, ಎಷ್ಟು ದೊಡ್ಡದು. ಏನಂದೆ ರೀ? ಈ ಥರದ್ದನ್ನು ಬಿಡಬಾರ್ದು ಅಂತನಾ? ಏಕೆ? ಸದ್ಯಕ್ಕೆ ಏನೂ ಬಿಟ್ಟಿಲ್ಲ, ಅದಿದ್ದೀನಿ ನೀಟಾಗಿ. ಈ ಥರದ್ದನ್ನು ಬಿಡೋಂಗಿಲ್ವಂತೆ ನೋಡಿ ಫ್ರೆಂಡ್ಸ್. ತುಂಬಿದ್ದೀನಿ, ತಗೊಂಡೋಗ್ಬರ್ರಿ. ಮತ್ತೆ ಒಳ್ಳೆ ನಿಧಿ ಶೋಧನೆ ಮಾಡ್ದಂಗೆ ಆಗ್ತೈತಿ ಇದೀಗ ತೊಟ್ಕೊಳ್ಳೋದು ತುಂಬ ಅಲ್ಲೇ. ಏನಾದರೂ ಸಿಕ್ಕಿದ್ರೆ ನನಗೆ ಕೊಡ್ತೀಯಾ? ಕೊಡಲ್ಲ? ಏನು ಕೊಡ್ತೀಯ? ಏನು ನಿಧಿ? ಏನು ಕೊಡ್ತೀಯಪ್ಪ? ಯಾರು ಒಳಗೆ ಇದ್ನ? ಈ ಶಕಕಯ್ಯರ ಮನೆಗೆ ಹೋಗಿದ್ವಿ. ನಮ್ಮಮ್ಮ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಇನ್ನೂ ಕೆಲಸ ಇತ್ತು ಅಂತ. ಸೀರೆನಾ ಅವ್ರ ಮನೇಲಿ ಬಿಟ್ಟು ಬಂದಿದ್ನಲ್ಲ ರಾತ್ರಿಯ, ಅದಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಹಿಂಗೆ ಗಾಳಿಗೆ ಹಾರಾಕಿರೆ ಸರಿ ಹೋಗುತ್ತೆ ಅಂತೇಳಿ ಇಸ್ಕೊಂಬರಕ್ಕೆ ಹೋಗಿದ್ದೆ. ಬಾ. ಇಲ್ಲೇ ಶಕಕಯ್ಯರ ಮನೆಗೆ ಹೋಗಿದ್ವಿ, ಹೋಗಿ ಬಂದ್ವಿ. ತಾಡ್ಪಲ್ ತೆಗ್ದಿತ್ತೆ ನೋಡಮ್ಮ, ಮೆಣಸು ಮೇಗ್ಲದು. ಹೌ ಸ್ವೀಟ್ ಆಫ್ ಯು ಮಮ್ಮಿ. ಅಷ್ಟನ್ನು ಒಂದೇ ದಿನ ಹಾಕೊಂಡು ಹೋಗ್ತಾ ಇರ್ತಾ ಸಂತಿಗೆ. ರಂಗಣ್ಣ ಹೇಳ್ತಂತಲ್ಲಮ್ಮ, ಹೋದ್ವಾರ ರಂಗಣ್ಣ ಹೋಗಿತ್ತಂತಲ್ಲ. ಮತ್ತು ತಗೊಂಡು ಹೋಗ್ತಾರೆ. ಬೈಕ್ನಲ್ಲಿ ಎಷ್ಟು ಇಟ್ಕೊಂಡು ಹೋಗೋಕ್ಕಾಗುತ್ತೋ ಅಷ್ಟ ಅಲ್ಲ. ತುಂಬಿಟ್ಟಿದ್ದೀನಿ ಬೇಷನಿಗೆ. ನಿನ್ನ ಎಳಮಯ್ಯಂಗೆ ಏನೋ ಸಿಕ್ತಿದೆ ಅಂತ ಯಾರೋ ಹೇಳಿದ್ದಾರೆ ಅಂತ ನೋಡಿ ಹುಡುಕ್ತಿರೋದ. ನಿನ್ನ ಎಳಮಯ್ಯ ಯಾರೋ ಏನೋ ಹೇಳಿದ್ದಾರೆ ಅಂತ ಅಲ್ಲೋಡಲ್ಲಿ ಹುಡುಕ್ತಿರೋದು. ಬೇಡ ಅಂದ್ರೂ ಕೇಳಂಗಿಲ್ಲ. ಆಳುವ ಬಗುದ್ರೆ ಏನು ಸಿಗಲ್ಲ ಅಂತಂದ್ರೆ ಹಿಂಗೆ ಬಗದು ಹಿಂಗೆ ಕೆರ್ಕೊಂಡು ಕೂತ್ಕೊಂಡ್ರೆ ಸಿಗುತ್ತಾ ನಮ್ಮ ಏನೇನಾರು? ನೋಡಲ್ಲಿ ಹುಡುಕ್ತಿರೋದು ಬೇಡ ಬೇಡ ಅಂದರು.
ನಾನು ತರಕಾರಿ ಬೀಜ ಊರ್ಬೇಕು ಇಲ್ಲಿಗೆ. ಇನ್ನು ಸ್ವಲ್ಪ ಬ್ಯಾಷ ಹೊಡ್ಕೊಡು ಅಂದರೂ ಹೊಡ್ಕೊಡಂಗಿಲ್ಲ ಇವರು. ಬಂದೆ. ಸಂಜೆ ಆಗಿದೆ ಫ್ರೆಂಡ್ಸ್. ತೊಗರಿ ಕಾಳು ಸಿಕ್ಕಿತ್ತು ಸ್ವಲ್ಪ, ಸೊ ಅದನ್ನು ಸುಲಿದ್ಬಿಟ್ಟು ಸಿಪ್ಪೆನ ಸ್ಕೂಲಿಗೆ ತಗೊಂಡೋಗ್ತಾ ಇದ್ದೀನಿ ಶೆಡ್ಡಿನ ಹತ್ರ. ಸಂಜೆ ಆಗಿದೆ. ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಮೆಣಸಿನ ಹಣ್ಣು ಬಿಡಿಸಿದ್ವಿ, ಅದನ್ನು ಒಣಗಿ ಕೂಡ ಹಾಕಿದ್ವಿ, ಒಣಗಿದ್ದಾವೆ. ಸೊ ನಾಳೆ ಸಂತೆಗೆ ತೊಗೊಂಡೋಗ್ಬೇಕು. ಅದಕ್ಕೋಸ್ಕರ ಈ ರೀತಿ ಚೀಲಗಳಿಗೆ ತುಂಬ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ಅಂದರೆ ಈರುಳ್ಳಿ ಪ್ಯಾಕೆಟ್ ಬರುತ್ತಲ್ಲ, ಆ ಥರದ ಚೀಲಗಳು ಗಾಳಿ ಆಡ್ತವೆ ಅಂತ. ಅಕಸ್ಮಾತ್ ಬೆವತಂಗೆ ಆಗಿಬಿಟ್ರೆ ಒಳಗೆ ಬೂಸ್ ಬಂದಂಗೆ ಆಗಿರ್ತವೆ ಮೆಣಸಿನ ಹಣ್ಣು. ಅದಕ್ಕೋಸ್ಕರ ಇಲ್ತಿ ಗಾಳಿ ಆಡಲಿ ಅಂತ ಅಂದ್ಬಿಟ್ಟು ಈ ಥರ ಚೀಲಗಳಿಗೆ ಒಣಮೆಣ್ಸಿನ್ಕಾಯಿ ತುಂಬಿಡ್ತೀವಿ. ನಾಳೆ ನೋಡಬೇಕು ಸಂತೆಲಿ ಏನು ರೇಟ್ ಆಗುತ್ತೆ ಒಣಮೆಣ್ಸಿನ್ಕಾಯಿಗೆ ಅಂತ. ಇದಿಲ್ಲ ಇಡೋಣ, ಆಮೇಲೆ ಅಲ್ಲಿಗೆ ಹೋಗ್ಬೇಕಾದ್ರೆ ತಗೊಂಡೋಗೋಣ. ಹಾಲಿನ ಬಾಟ್ಲಿಗಳು ಹಾಲು ತಗೊಂಡು ಹೋಗ್ತಿದ್ನಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಹಾಲು ತಗೊಂಡು ಹೋಗೋಣ ಅಂದ್ಬಿಟ್ಟು ಬಾಟ್ಲಿನೂ ತೊಗೊಂಡಿದ್ದೀನಿ. ಇವೆ ಒಣಮೆಣ್ಸಿನ್ಕಾಯಿ ಮನೆ ಹತ್ರ 2 ಚೀಲ ಇದೆ, ಇಲ್ಲೊಂದು ಸ್ವಲ್ಪ ಇದೆ. ಇದರಲ್ಲಿ ಹೆಂಗೆ ಅಂದರೆ ಈಗ ಆರಿಸ್ಬೇಕು, ಸ್ವಲ್ಪ ಫುಲ್ಲು ರೆಡ್ ಇರೋದಲ್ಲ ಒಂದು. ಅಂದರೆ ಯಾವ ಥರ ತೆಗಿಬೇಕಂದ್ರೆ ಈ ಥರದನ್ನೆಲ್ಲ ತೆಗಿಬೇಕು. ಈ ಥರದ್ದು ಎಲ್ಲ ತೆಗಿಬೇಕು. ಆರ್ಸನ ರೀ. ಹಾಂ, ಮತ್ತೆ ಹೆಂಗೆ ಮಾಡೋದೀಗ? ಇವು ಒಂದಿನ ಮಳೆಯಲ್ಲಿ ತಾಡ್ಪಲ್ ಮುಚ್ಚಿದಾಗ ಮಳೆ ಬಂದಾಗ ಒಳಗಡೆ ನೀರು ಹೋಗಿದ್ವು, ಹಂಗಾಗಿ ಸ್ವಲ್ಪ ಇದರಲ್ಲಿ ಈ ಥರದ್ದು ಜಾಸ್ತಿ ಇದೆ. ಒಂದು ಸ್ವಲ್ಪ ಇಳ್ಕೊಂಡು ಆರ್ಸನ ಹತ್ಲಾಗೆ. ಅಪ್ಪಾಜಿ ನಮ್ಮ ಕರೀಲ. ಅಮ್ಮ, ಜಯಮ್ಮ ಬಾಯಿಲಿ. ಯಾರು ಬೆಳೆದಿರೋದು ಹೇಳು? ನಾನು ಸ್ವಲ್ಪನೂ ಕಷ್ಟ ಮಾಡಲಿಲ್ಲ, ಬಂದ್ಬಿಟ್ಟು ಈಗ ಹಣ್ಣು ಬಿಡಿಸ್ಬೇಕಾರೆ ಆಗಲಿ ಒಣಗಾಕ್ಬೇಕಾರೆ ಆಗಲಿ ನನ್ನ ಜೀವ ತಿಂದು ನೀಟಾಗಿ ಆರಿಸು ಬೇಗ. ಇನ್ನು 5 ಮಿನಿಟ್ಸಲ್ಲೆಲ್ಲ ಕಂಪ್ಲೀಟ್ ಆಗಿಬಿಡ್ಬೇಕು. ಗಾಟ್ ಇಟ್? ಹಣ್ಣು ಬಿಡಿಸ್ಬೇಕಾರೆ ಎಲ್ಲದನ್ನು ಸೇರಿಸೇ ಬಿಡಿಸೋದು. ನೋಡು, ಕಣ್ಣೇ ಕಾಣಲ್ಲ ನಿನಗೆ. ಸ್ವಲ್ಪ ಮೆಣಸಿನ ಹಣ್ಣು ಆದ್ವಿ ಫ್ರೆಂಡ್ಸ್. ಸೊ ಆಯ್ತಾ ಏನಾಯ್ತು ಅಂದ್ಬಿಟ್ರೆ ದುಮ್ಮ ಆಗ್ದಂಗೆ ಆಗ್ಬಿಡ್ತು. ಅಂದರೆ ಮೆಣಸಿನ ಹಣ್ಣಿನ ಘಾಟಿಗೆ ಸ್ವಲ್ಪ ಕೆಮ್ಮತ್ತಿ ಜೊತೆಗೆ ವಾಮಿಟ್ ಆಗೋಕ್ಕೆ ಶುರು ಆಗ್ಬಿಡ್ತು. ಅದಕ್ಕೆ ವಾಪಸ್ ಬಂದುಬಿಟ್ವಿ. ಶೆಡ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ನೀರು ಕುಡ್ಕೊಂಡು ಹಂಗೆ ಹಾಲಿನ ಬಾಟ್ಲಿ ತಗೊಂಡು ಬಂದ್ವಿ. ಮನೆಗೆ ಹೋಗೋಣ ಬೇಡ, ನಾಳೆ ಯಾವಾಗಲಾರು ನೋಡ್ಕೊಳ್ಳೋಣ ಅಂತೇಳಿ ಕರ್ಕೊಂಬಂದರು. ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ.
ಅಷ್ಟೇ ಫ್ರೆಂಡ್ಸ್, ಇವತ್ತೇನು ಅಂತ ಕೆಲಸ ಏನಿರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ದಾಳಿಂಬೆ ಗಿಡಕ್ಕೆ ಮಣ್ಣು ಹಾಕಂತ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತ, ಮನೆ ಹತ್ರನೇ ಅಲ್ವಾ ತೋಟ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೆಲಸ ನಾವೇ ಮಾಡ್ಕೊತೀವಿ ಅಷ್ಟೇ. ಸೊ ಆಲ್ರೆಡಿ 6 ಗಂಟೆ ಆಗಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.